ಸಂಪುಟ ಪುನರಚನೆ ವಿಚಾರ ಚರ್ಚೆ ಬರ್ತಾ ಇದೆ. ಇಲ್ಲ, ಗೊತ್ತಿಲ್ಲ ನನಗೆ. ನಾನು ಹಿಂದೆನೂ ಹೇಳಿದ್ದೇನೆ, ನಾನು ಕೇಳಿ ಪಡೆಯೋನಲ್ಲ. ಬಂದಾಗ ಅವಕಾಶ ಬಂದಾಗ ಕಾಯ್ತೇನೆ, ಸಿಕ್ಕಿದಾಗ ಕೆಲಸ ಮಾಡ್ತೀನಿ. ಡಿಸ್ಕಷನ್ ಇದೆಯಾ ಅಂತ ನನ್ಗೆ ಗೊತ್ತು. ನಾನು ನಿಮ್ಮ ಮುಂದೆ ನಿಂತೀನಿ ಮೈಸೂರಿನಲ್ಲಿ. ಅವಕಾಶ ಅಂದ್ರೆ ಅವಕಾಶ ಯಾವಾಗ ಆಗ್ಬೋದು ಅಂತ? ನಾಳೆನೂ ಆಗ್ಬಹುದು, ನಾಳಿದ್ದು ಆಗ್ಬಹುದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವರಿಷ್ಠರು ಎಲ್ಲ ಚುನಾವಣೆಗಳು ಮುಗ್ದಿದೆ, ಮೈಸೂರು ಇದು ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಮ್ಮ 2.5 ಮಾಡಬೇಕಾಗಿತ್ತು. ಕೇರಳ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೂ ಕೂಡ ಗೊಂದಲಗಳಿತ್ತು. ಈಗ ಅಲ್ಲಿಗೂ ಕೂಡ ದಳಪತಿನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಕಡೆಗೆ ಅವರ ದಯೆ ತೋರುವಂಥದ್ದು ಮತ್ತು ಅವರ ದೃಷ್ಟಿ ನಮ್ಮ ರಾಜ್ಯದ ಮೇಲೆ ಹಾಕ್ಲಿ, ಇರುವಂತ ವಿಚಾರನ ಸ್ಪಷ್ಟವಾಗಿ ಇತ್ಯರ್ಥ ಮಾಡಲಿ, ಅಷ್ಟೇ ನಾನು ಹೇಳೋದು. ಆಗ್ಲೇಬೇಕು. ನಾನು ಈ ಹಿಂದೆನೂ ಹೇಳಿದ್ದೇನೆ, ಇವತ್ತು ಪಕ್ಷದ ವಿಚಾರ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದು ಬೀದಿ ರಂಪ ಆಗ್ತಾ ಇದೆ. ಕಂಡವರು ಅವ್ರ ಮನ್ಸು ಬಂದಂತೆ ಅವ್ರು ಮಾತಾಡ್ತಾವ್ರೆ. ಅಧಿಕಾರ ಹಸ್ತಾಂತರ, ಬದಲಾವಣೆ, ಈ ರೀತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮುಂದೆ ಯಾರ ಮುಂದೆ ಮಾತಾಡದೇ ಇರುವಂತ ವಿಚಾರ ಸ್ಪಷ್ಟತೆ ಕೊಡ್ಬೇಕಾದ್ರೆ ವರಿಷ್ಠರು, ನಾವು ನಂಬಿರುವಂಥದ್ದು ವರಿಷ್ಠರು ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾಗುತ್ತೆ ಆಗ್ಲಿ, ಗಂಡಾಗುತ್ತೆ ಹೆಣ್ಣಾಗುತ್ತೆ ನನ್ಗೆ ಗೊತ್ತಿಲ್ಲ, ಆದ್ಮೇಲೆ ನಾಮಕರಣ ಮಾಡೋಣ.